ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಪ್ಪನಿದೆಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಕ್ಕೆ ಪಡಮುಡುತ್ತ ವರ್ಣಿತನೀ ಕಥಾಮೃತ ಇನಿತು ನಾನಾ ಚಿನ್ಮಯನ ಧ್ಯಾನಿಸುತ್ತ ಚಿನ್ಮಯನ ಧ್ಯಾನಿಸುತ್ತ ವಿಶ್ರಮಿಸಿಕೊಳ್ಳೋ ಪದ್ಮಾಕ್ಯಪುರದ ಅರಸರಾಗಿರುವಂತಹ ಪದ್ಮಶೇಖರನ ಮಕ್ಕಳು ಮಾರ್ತಾಂಡ ತೇಜ ಹಾಗೂ ಕಮಲಧ್ವಜ ಪೀಠವನ್ನು ಏರುವ ಕಾಲಕ್ಕೆ ಮದುವೆಯಾಗಬೇಕು ಎನ್ನುವಂತಹ ವಿಷಯವನ್ನು ತಂದೆಯವರು ಹೇಳಿದಾಗ ನಮಗೆ ಅನುರೂಪಳಾಗಿರುವಂತಹ ವಧುವನ್ನು ನಾವೇ ಹುಡುಕುತ್ತೇವೆ ಎನ್ನುವುದಾಗಿ ತಂದೆಯವರಿಂದ ಅಪ್ಪಣೆಯನ್ನು ಪಡೆದೆವು. ಹಾಗೆ ವಧುವಿನ ಅನ್ವೇಷಣೆಗೆ ಬೇಕಾಗಿ ದಿಗ್ವಿಜಯ ಎನ್ನುವಂತಹ ನೆವನವನ್ನು ಮುಂದಿರಿಸಿಕೊಂಡು ಸಾಗಿ ಬಂದವರು ನಾವು. ಅದೆಷ್ಟೋ ದೇಶಗಳನ್ನು ಸುತ್ತಿ ಜಯವನ್ನು ನಾವು ಪಡೆದರೂ ಕೂಡ ನಮಗೆ ಅನುಕೂಲರಾಗಿರುವಂತಹ ವಧು ಸಿಗದೆ ಹೋದ ಕಾರಣಕ್ಕಾಗಿ ನಾನೇ ಒಂದು ಉಪಾಯವನ್ನು ಹೇಳಿದವ. ಬೇರೆ ಬೇರೆಯಾಗಿ ಹೋಗಿ ದಿಗ್ವಿಜಯವನ್ನು ನಾವು ಮುಂದುವರಿಸಿದೆವು ಅಂತಾದರೆ ಒಂದೇ ಕಾಲದಲ್ಲಿ ಎರಡು ಕಡೆ ಕೆಲಸ ಎನ್ನುವುದು ಆಗ್ತದೆ. ಆ ಮೂಲಕವಾಗಿ ನನಗೆ ಬೇಕಾದಂತಹ ವಧುವನ್ನು ನಾನು, ನಿನಗೆ ಬೇಕಾದಂತಹ ವಧುವನ್ನು ನೀನು ಅನ್ವೇಷಿಸುವುದಕ್ಕಾಗ್ತದೆ ಎನ್ನುವುದಾಗಿ ಮೊದಲು ಅಣ್ಣ ಬೇಡ ಅಂತ ಹೇಳಿದರು. ಆಮೇಲೆ ಒಪ್ಪಿ ಶ್ರೀಹರಿಯ ಅನುಗ್ರಹ ಇರಲಿ ತಮ್ಮ ಎನ್ನುವುದಾಗಿ ನನ್ನನ್ನು ಕೊಟ್ಟಿದ್ದಾನೆ. ಹೀಗೆ ಅಣ್ಣನಿಂದ ಬೀಳ್ಕೊಂಡು ಸಾಗಿ ಬರ್ತಾ ಇದ್ದದ್ದು ಇದು ಕಾಡಿನ ದಾರಿ. ಯಾಕೆ ಅಂತ ಗೊತ್ತಿಲ್ಲ, ಆಯಾಸ ಆಗ್ತಾ ಉಂಟು. ಹಾಗಂತ ಇಷ್ಟಕ್ಕೆ ನಿಲ್ಲಿಕ್ಕಾಗ್ತದ? ಮುಂದುವರಿಯಲೇಬೇಕು, ನಡೀತದೆ. ನಡೆ ನಡೆದು ನನಗುಂದಿ ತನ್ನೋಳು ನಡೆ ನಡೆದು ಮನಗುಂದಿ ತನ್ನೋಳು ನುಡಿದ ತಾನೇ ನಗಡ
ಒಂಟಿಯಾಗಿ ಆಯಾಸವನ್ನು ಅನುಭವಿಸುವಂತ ಈ ಕಾಲದಲ್ಲಿ ಅಣ್ಣನೂ ನನ್ನ ಜೊತೆಗಿದ್ದ ಅಂತ ಆದರೆ ನಾನು ಈ ರೀತಿಯಾಗಿ ಬೇಯುವುದಕ್ಕೆ ಸೋಲುವುದಕ್ಕೆ ನನ್ನ ಅಣ್ಣ ಬಿಡ್ತಾ ಇರಲಿಲ್ಲ. ನಡೆಯುವುದಕ್ಕೆ ಮುಂದಾಗ್ತೇನೆ, ಆದರೆ ಹೆಜ್ಜೆಯನ್ನು ಎತ್ತಿಡುವುದಕ್ಕೆ ಆಗುವುದಿಲ್ಲ. ಒಮ್ಮಿನೊಮ್ಮೆಲೆ ಆಯಾಸ, ಬಾಯಾರಿಕೆ, ಹಸಿವು, ಏನು ಮಾಡಬೇಕು ಎನ್ನುವುದು ಗೊತ್ತಾಗುವುದಿಲ್ಲ. ಒಂದು ಏನೇ ಮಾಡುವುದಿದ್ರು ಸ್ವಲ್ಪ ಹೊತ್ತಿನ ವಿಶ್ರಾಂತಿಯನ್ನು ಪಡೆದು ನನ್ನ ಹೊಟ್ಟೆ ತುಂಬುವುದಕ್ಕೆ ಬೇಕಾಗಿ ಯಾವುದಾದ್ರೂ ಆಹಾರ ಸಿಗ್ತದೋ ಎನ್ನುವಂಥ ಲಕ್ಷ್ಯವನ್ನು ಹರಿಸಿ ಆಮೇಲೆ ಏನು ಅಂತ ನೋಡ್ತೀನಿ. ಮೊದಲ ವಿಶ್ರಾಂತಿ ಬೇಕು. ನಮ್ ಪರಿಚಯ ಆಗ್ತೇನ್ರಿ. ನೀವು ಇಲ್ಲ, ನಾವ ಕಾಡ್ ಕಿರಾತ್ರಿ ಇದೀವಿ. ಕಾಡ್ ಕೀಲ. ಹೌದ್ರಿ, ನಮ್ಮ ವಿಶೇಷ ಏನಾದ್ರು ಗೊತ್ತೈತೇನ್ರಿ ನಿಮ್ಗ? ನಾವ್ ಇರೋದ ಕಾಡಾಗ ಒಟ್ಟ ಅಲ್ಲ, ನಾವ್ ಮಾಡೋ ಕಾರ್ಯ ಏನ ಎಂತ? ಬ್ಯಾಂಟಿ ಆಡ್ಯದ. ಬ್ಯಾಟಿ ಬ್ಯಾಂಟಿಗಲ್ರಿ, ಬ್ಯಾಂಟಿ ಆಡೋದ, ಬ್ಯಾಟಿ ಆಡ್ತೀವಿ. ಬಿರಿಯಾನಿ ಹೊಡಿಯೋದ, ಹಾ. ಆ ಮಾಂಸ ತಿನ್ನೋದ. ನೀವು ಮಾಂಸ ತಿನ್ನು ಜಾತಿ. ನಾವು ಮಾಂಸ ತಿಂತೀವ್ರಿ. ನಾವು ಅದಿಲ್ಲ. ನೀವು ತಿನ್ನಂಗಿಲ್ಲ, ನಾವು ತಿಂತೇವೆ. ಹಾ. ಹಂಗ ಕಂಡವನ್ನ ತಿನ್ನೋದು, ಹೆಂಡವನ್ನ ಕುಡಿಯೋದ. ಮಾಂಸ ತಿನ್ನೋದು ಹೆಂಡ ಕುಡಿದ್ರೆ ಬಂದ್ರೆ. ಹೌದ್ರಿ, ಅದ್ ನಮ್ಮ ಜಾತಿ ಗುಣವೇ ಐತಿ ಅದ. ಅಡ್ಡಿಲ್ಲ, ಅಡ್ಡಿಲ್ಲ. ಹಂಗಾಗ ಇದು ನಮ್ಮ ಕೆಲಸ ಐತಿ. ಅಷ್ಟೇ ಅಲ್ಲ, ನಮ್ಮ ಕುಲದೇವರು ಯಾರ? ಯಾರು? ಗಡಿ ಬೀರಪ್ಪ ಇದಾನ. ಓ, ಬೀರಪ್ಪ. ಹೌದ್ರಿ, ನಮ್ದು ಕುಲದೇವತೆ ಕಾಳಿಕಾಂಬೆ. ಹೌದೇನ್ರಿ? ಹಂಗ ಅವಾಗ ಒಂದು ನಮಸ್ಕಾರ ಮಾಡ್ತೀವಿ, ಹಾ. ಬ್ಯಾಂಟಿಗೆ ಹೋಗ್ತೀವಿ. ಆದ್ರೆ ಕೆಲವು ದಿನ ಆಗೋತ್ರಿ, ಎಂತಾಯ್ತು? ನಾವು ಬ್ಯಾಂಟಿಗೆ ಹೋಗಂಗಿಲ್ಲ. ಯಾಕೆ? ಮಕ್ಕಳಲ್ಲೆಲ್ಲ ಹೇಳಿದೆ ನಾನು, ಓಯ್ ಬನ್ನಿ ಬ್ಯಾಂಟಿಗೆ ಹೋಗೋಣ ಅಂತ ಹೇಳಿದೆ. ನಮ್ಗೆ ಇವತ್ತು ಕೂಡಂಗಿಲ್ಲ, ನಾವು ಮನೆಯಾಗ ಇರ್ತೀವಿ ಅಂತ ಹೇಳೋರು. ಎಷ್ಟು ಜನ ಮಕ್ಕಳು ನಿಮ್ಗೆ? ಮಕ್ಕಳಿಗೆ ನಮಗಲ್ರಿ, ನಾನು ಕಿರಾತ್ರ ಪಡಿ ಹೊಡಿಯೋದೀನಿ. ಓ, ನೀವು ನನ್ನ ಕೆಳಗಿದ್ದವರೆಲ್ಲ ನನ್ನ ಮಕ್ಕಳ. ಓ, ನೀವು ಅಡಿಯ. ನಾವು ಹೊಡಿಯೋದೀನಿ, ನನ್ನ ಅಡಿಗಿದ್ದವ್ರ ಮಕ್ಕಳು. ಅಡ್ಡಿಲ್ಲ, ಅಡ್ಡಿಲ್ಲ. ಹಂಗ ಅವರಲ್ಲೆಲ್ಲ ಕೇಳಿದಾಗ ನಾ ಬ್ಯಾಟಿಗೆ ಬರಂಗಿಲ್ಲ, ನಾ ಬ್ಯಾಟಿಗೆ ಬರಂಗಿಲ್ಲ ಅಂತ ಹೇಳೋರು. ಅವರಿಗೆಲ್ಲ ಬೇಜಾರು ಒಂದು ಬಹುಶಃ. ಹೌದು, ನಾನು ಸಮಯ ಕಾಯ್ತಾ ಇದ್ದೆ. ಇವತ್ತು ಬಂದು ಅವರೇ ಹೇಳ್ಕೊಳ್ತಿದಾರ, ಬ್ಯಾಂಟಿಗೆ ಹೋಗೋದು ಯಾವಾಗ, ಬ್ಯಾಂಟಿಗೆ ಹೋಗೋದು ಯಾವಾಗ ಅಂತ. ಒಂದು ಉಮೇದು ಬಂತ. ಯಾಕ ಇಷ್ಟು ದಿನ ಮನೇಲಿ ಇದ್ದದ್ದು ಇವತ್ತಿಲ್ಲಲ್ರಿ, ಹೌದು. ಎಲ್ಲ ತಿಂದು ಮುಗಿಸಾರ ಅವ್ರ ಮಕ್ಳು. ಈಗ ಬಂದು ಹೇಳಾರ, ಆಗ್ಲಿ ಈಗ ಅವರೆಲ್ಲ ಒಟ್ಟಾಗಾರ ಅಂತಾರ. ನಾನು ಬಿಡಿದಾಗ ಬಿಡಂಗಾಯ್ತಾ? ಇಲ್ವಾ? ಇಲ್ಲ, ಆಯ್ದ ಪಾಯ್ದ ಹಿಡ್ಕೊಂಡಿನಿ, ನಮ್ಮವ್ರನ್ನೆಲ್ಲ ಕೂಡ್ಕೊಂಡಿದ್ದೇನೆ. ಈಗ ನಾನು ಬ್ಯಾಂಟಿಗೆ ಶಬರಮತಿ ಮದ್ದನಾಗ ಬೇಟೆಯಾಡುವ, ಶಬರಮತಿ ಮದ್ದನಾಗ ಬೇಟೆಯಾಡುವ.
ಸೊಂಪಾತ್ರಿ ಸೊಂಪಾತ ಇಂತು ಮೂರು ದಿಕ್ಕಿನ ಬೇಡೆಯನಾಡುದ ಹರುಷದಲಿದ ಶಬರಪತಿ ಕೊಳ್ಳಿರಲು ಈಗ ಬಹಳ ಸೊಂಪಾತ್ರಿ. ನಮ್ಮವರೆಲ್ಲ ಬ್ಯಾಂಟಿ ಆಡ್ದ ಕೆಲವು ದಿನ ಆಗೋಗಿತ್ತ. ಇವತ್ತು ಹಂಗಲ್ಲ, ಯಾಕಂದ್ರೆ ಮೈ ಮೇಲೆ ತಕೊಂಡಾರ ಮಕ್ಕಳೆಲ್ಲ ಒಳ್ಳೆ ಭೇಟಿ ಆಡ್ಯಾರ. ಹೇಳಿದಾರ 3 ದಿಕ್ಕಿನ ಭೇಟಿ ಆಗೈತಿ ಒಡಿಯ, ಇನ್ನು ಮುಂದೆ ಏನು ಮಾಡೋದಂತ. ಅವ್ರಿಗೆಲ್ಲ ವಿಶ್ರಾಂತಿ ಪಡೆಯಕ್ಕೆ ಹೇಳೀನಿ. ನಾನು ವಿಶ್ರಾಂತಿ ಪಡೆದ್ರೆ ಆಕೈತೇನ್ರಿ? ನಮ್ಮ ಮನೆಯಲ್ಲಿ ಇದ್ದವ್ರಿಗೆ ಹೊಟ್ಟೆ ತುಂಬಂಗಿಲ್ಲ. ಹಾಗಾಗಿ ನಾನು ಭೇಟಿ ಆಡೋದು ಹೌದು, ಅದೇ ನಾ ಕಡೆಯಲ್ಲಿ ಓಡಾಡ್ತಾ ಇದ್ದೆ. ಆಹಾ, ಅದು ಮಿಗ ಅಲ್ಲೇನ್ರಿ? ಓಡುವ ಬಿಗಮಗುಡ್ಡ ಶಬರ ವೀರ ಬೆನ್ನತ್ತಿ ನುಡಿಯಲ್ಗೆ ಮಿಗ ಅಲ್ಲ ಇದ್ದೆ. ಎಂತಾಯ್ತು? ನಾವು ಅಲ್ಲಿದ್ದ. ಹೌದು. ನನಗೆ ಎಂತ ಆಯ್ತು ಅಂತಲೇ ಅರ್ಥ ಆಗೋಲ್ದು. ನೀವು ನಾ ಬ್ಯಾಣ ಬಿಟ್ಟೆ. ನೀವು ಬಾಣ ಬಿಟ್ಟಿದ್ರಿ, ಹೌದು, ಅದು ಬಿದ್ದೈತಿ. ಪ್ರಾಣ ಅಲ್ಲಿ ಬಿಟ್ಟದೆ. ಪಿರಾಣಿಯಲ್ಲಿ ಬಿದ್ದೈತಿ. ಹೌದ್ರಿ. ಆ ಪಿರಾಣಿ ಪಕ್ಕ ನಿಮ್ಮ ಮಕ್ಕಳದೇ ಅಲ್ರಿ? ಎಂತದ್ರಿ? ಅವ್ರ ಹತ್ರ ತರ ಕೇಳ್ರಿ. ಕರ ಕೇಳ್ರೆ ಮಕ್ಕಳು ಇಲ್ಲ, ಇದಕ್ಕೆಲ್ಲ ಬರಂಗಿಲ್ರಿ. ಅವ್ರು ಶಾಣ ಇದಾರ. ಅವ್ರು ಒಂದಿಷ್ಟು ಬ್ಯಾಂಕಿಂಗ್ ಮಾಡ್ರೆ ಇಲ್ಲ, ಆ ಕಡೆ ಬಿದ್ಕೊಂಡಿದಾರ. ನಾವು ಇಲ್ಲಿ ಬರ್ರಿ ಮಕ್ಕಳಂದ್ರೆ ಇವ್ರು ಬರಂಗಿಲ್ಲ. ನಾವ ಹೋಗುದ, ನಮ್ ಕೆಲಸ ಮಾಡುವುದ. ಅಡ್ಡಿಲ್ಲ. ಈಗಲ ಹಂಗ ನೀವೇ ಆಡ್ಸಿ. ಆ ಕಡೆ ಇದಾನಲ್ಲ, ಒಬ್ಬ ನಿಂತ್ಕೊಂಡ ಅದಾನ. ಅವನಲ್ಲಿ ಕೇಳ್ರಿ ಹೇಗೆ ಒಳ್ಳೇದು. ಕೇಳ್ತಾನೆ. ಅಲೋ ಹುಡುಗ, ಯಾರ್ಮ್ಯ ಪುಟ್ಟ ಹುಡುಗನೈದಿ ತೋರ್ಮ್ಯ ನಮ್ಮ ಅವಿಭಾಗವದಿ. ಯಾರ್ಮ್ಯ ಪುಟ್ಟ ಹುಡುಗನೈದಿ, ಯಾರ್ಮ್ಯ ಪುಟ್ಟ ಹುಡುಗನೈದಿ ತೋರ್ಮ್ಯ ನಮ್ಮ ಹರಿಣಾಜವದಿ. ಯಾರ್ಮ್ಯ ಪುಟ್ಟ ಹುಡುಗನೈದಿ, ಯಾರ್ಮ್ಯ ಪುಟ್ಟ ಹುಡುಗನೈದಿ ತೋರ್ಮ್ಯ ನಮ್ಮ ಹರಿಣಾಜವದಿ, ತೋರ್ಮ್ಯ ನಮ್ಮ ಹರಿಣಾಜವದಿ. ಸಾಮ್ಯ ವ್ಯರ್ಥ ಕೆಡ್ತೈದಿ ನೀನು, ಸಾಮ್ಯ ವ್ಯರ್ಥ ಕೆಡ್ತೈದಿ ನೀನು. ಬಲ್ಜೋಕೆ ಸಾಮ್ಯ ವ್ಯರ್ಥ ಕೆಡ್ತೈದಿ ನೀನು. ಯಾರ್ಮ್ಯ ಪುಟ್ಟ ಹುಡುಗನೈದಿ, ಯಾರ್ಮ್ಯ ಪುಟ್ಟ ಹುಡುಗನೈದಿ ತೋರ್ಮ್ಯ ನಮ್ಮ ಹರಿಣಜವದಿ. ಸಾರ್ಮ್ಯ
ಯಾರ್ಮ್ಯ ಪುಟ್ಟ ಹುಡುಗನೈದಿ ತೋರ್ಮ್ಯ ನಮ್ಮ ಹರಿಣ ಜವದಿ ಸಾರ್ಮ್ಯ ವ್ಯರ್ಥ ಕೆಡ್ತೈದಿ ನೀನು ಸಾರ್ಮ್ಯ ವ್ಯರ್ಥ ಕೆಡ್ತೈದಿ ನೀನು ಬಲ್ಜೋಗೆ 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 ಇನ್ನು ಸಾರ್ಮ್ಯ ವ್ಯರ್ಥ ಕೆಡ್ತೈದಿ ನೀನು ಯಾಮ್ಯ ಪುಟ್ಟ ಹುಡುಗ ಯಾಮ್ಯ 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 ಪುಟ್ಟ ಹುಡುಗನೈದಿ ತೋರ್ಮ್ಯ ನಮ್ಮ ಹರಿಣ ಏ ಹುಡುಗ ಏನಪ್ಪ ಹೇಗಿದ್ದೆ? ಅಲ್ಲ ಹುಡುಗ ಅಂತ ನನ್ನನ್ನು ಯಾರೋ ಕರೆದ್ರು ಈ ಕಡೆ ತಿರುಗಿ ನೋಡಿದ್ರೆ ಯಾವ್ದೋ ಅಜ್ಜ ಅಂತ ಮಾಡ್ಕೊಂಡೆ ಅಚ್ಚಲ್ಲ, ನೋಡಿದ್ರೆ ನೀನು ಹುಡುಗಿದ್ದಾಗೆ ಐತಿ. ನಾನು ಹುಡುಗನ ಆದ್ರೆ ನನಗೆ ಮೀಸಿ ಬಂದೈತ. ನಿನಗೆ ಮೀಸಿ ಬರಂಗಿಲ್ಲ, ಅಲ್ಲಲ್ಲ ಬಂದಂಗಿಲ್ಲ. ನೀ ಬಂದಾಗಿಲ್ಲ ಅಂತ ಇಟ್ಕೊಂಡು ಹೇಳ್ಬೇಡ. ತಗೊಂಡು ಮೀಸೆ ಇಟ್ಕೊಂಡಿಲ್ಲ ಅಂತ ಹೇಳಿ. ಆಗ ಮೀಸೆ ಬಿಟ್ಟ ನೀನಲ್ಲ. ಈಗ ಮೀಸೆ ಮುಖದಲ್ಲಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಮೀಸೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ನಮ್ ಜಾತಿಗೆ ಹಂಗಲ್ಲ ಮಗನ, ನಮ್ ಜಾತಿಗೆ ಬೇರೆ ಐತಿ. ಆ ಬಹುಶಃ ಹೀಗೆ ನಿಮ್ ಜಾತಿಯವ್ರಿಗೆ ತಕೊಳ್ಳಿಕ್ಕೆ ಗೊತ್ತೇ ಇಲ್ಲ, ಹಾಗಾಗಿ ಅದ್ರ ಅಷ್ಟಕ್ಕೆ ಬೆಳ್ಕೊಂಡು ಹೋಗ್ತಾ ಇರ್ತದೆ. ನಮ್ ಜಾತಿಯವ್ರಿಗೆ ತಕ್ಕೊಳ್ಳಿಕ್ಕೆ ಎಂತದಿಲ್ಲ, ನಿಮ್ಮಲ್ಲಿ ಏನಾದ್ರು ಇದ್ರು ಕೂಡ ನಾವು ತಕ್ಕೊಂತೀವಿ. ಸರಿ ಅದು ಆಮೇಲೆ ನೋಡುವ. ಎಂತದ ಏ ನಿನ್ನ ನೋಡಿದಾಗ ಆಶ್ಚರ್ಯ ಆಕೈತಿ ನನಗ. ಏನು? ಯಾಕ ಈ ಕಾಡು ಪ್ರದೇಶದಾಗ ಈ ರೀತಿ ಚಂದ್ರದೊಂದು ಮುಖ ಬಂದೈತಿ. ಹೌದಾ? ನಿನ್ನ ಇಲ್ಲಿವರೆಗೆ ನೋಡ್ದಮಲ್ಲ ಅಂತ ನೀನು ಭಾಳ ಚಂದಿದ್ದಿ ಹೇಳುವುದಕ್ಕೆ ಅನುಮಾನ ಇಲ್ಲ. ನೀನು ಬಂದದ್ದಷ್ಟೇ ಅಲ್ಲ, ಏನ್ ಮಾಡ್ತಾ ಇದ್ದಿ? ಆ ಕಡೆಯಲ್ಲಿ ನಿಂತ್ಕೊಂಡಿದ್ದಿ. ನಿನ್ನ ಪಕ್ಕದಲ್ಲಿ ಇರ್ತದ್ದ ಮಿಗ, ಆ ಹರಿಣ, ಆ ಪ್ರಾಣಿಯನ್ನ ಮೆಟ್ಟಿ ಇಟ್ಕೊಂಡಿದ್ದೇನೆ. ಮೆಟ್ಟಿದ್ದೆ. ನನಗೊಂದು ರೀತಿ ಆಶ್ಚರ್ಯ ಆಗೋತು ಮಾರಾಯ. ಯಾಕಂದ್ರ ಆ ಪಿರಾಣಿಯನ್ನ ನೋಡದ್ ನಾನು ಅಟ್ಟ ಅಲ್ಲ, ಆ ಪಿರಾಣಿಗ ಗುರೀಟ ಒಂದಾ ಬಾಣ ಬಿಟ್ಟೇನೆ, ಒಂದೇ ಬಾಣ ಬಿಟ್ಟೇನೆ. ಆ ಒಂದಾ ಬಾಣಕ್ಕ ಪಿರಾಣಿ ಬಿದ್ದೈತಿ. ಆ ಪಿರಾಣಿ ಪಕ್ಕ ನೀನ್ ಇಟ್ಕೊಳ್ಳುವುದಲ್ಲ. ಈಗ ಏ ಹುಡುಗ, ನೀನು ಈ ಕಡೆ ಬಾ. ಆ ಪಿರಾಣಿ ನಂದ, ಆ ಪಿರಾಣಿ ನನಗೆ ಕೊಡ. ಇಲ್ಲದಿದ್ರ ಸುಮ್ಮನೆ ಬಿಡಂಗಿಲ್ಲ, ನಮ್ ಜಾತಿಗೆ ನಿನ್ನ ಸೇರಿಸ್ಕೊಳ್ತೀರ. ಪಡಗಿರಾದ ಎಲ್ಲ ಸರಿನದ ಪಡಗಿರಾದ ಪಡಗಿರಾದ ಎಲ್ಲ ಶರದಿ
ಹೇಳಿ ತಲೆ ಸರಿ ಇದ್ದ ಆ ಕಡೆ ಇದ್ದ ಮಂತ್ರಿ ಬೇಡ ನೀನು. ನನಗೆ ತಲೆ ಸಮ ಇದ್ದೋ ಮಾರಾಯ. ನೀ ತಿಳ್ಕೊಂಡಿದ್ದೆ ಅದೇ ಎಲ್ಲ ನನ್ನ ಅದೇ ಇಲ್ಲ ಎನ್ನುವುದಕ್ಕೆ ನಿದರ್ಶನ ಏನು ಗೊತ್ತಾ? ಏನ? ನೋಡ ಆ ಮಿಗವನ್ನು ನಾನು ಮೆಟ್ಕೊಂಡಿದ್ದೆ. ನಾನು ಬಿಟ್ಟ ಬಾಣಕ್ಕೆ ಅದು ಸತ್ತು ಬಿದ್ದಿದೆ. ನಾನೇ ಕೊಂದವ. ನೀನು ಹೀಗಿರುವಾಗ ನನ್ನ ಎದುರಿಗೆ ಬಂದು ಆ ಮಿಗವನ್ನು ಬಿಟ್ಟು ಬಳಿತು. ಇಲ್ಲದೆ ಹೋದ್ರೆ ಜೋಕ್ಯ, ನೀ ಸತ್ಯ ಹೊಂತಿ ಜೋಕ್ಯ. ನನ್ನ ಮಾಡಿದ್ದಿ ನೀನು. ಸಳ್ಳು ತಟ್ಟುಗೆ ದೈದೈ ಮಿಗಲ ಹಳ್ಳಿ ಒಳಗೆ ಬರುವನು. ಮೋಸದಿಂದ ವಂಚನೆಯಿಂದ ಏನನ್ನ ಪಡಿತೇನೆ ಅಂತ ಹೊರಟ್ರೆ ನಿನಗೆ ಸಿಗ್ಲಿಕ್ಕಿಲ್ಲ. ಸತ್ಯ ಹೊತ್ತಿ ಜಾಗ್ರತೆ. ನಿನಗೆ ಒಂದು ಮಾತನ್ನು ಹೇಳ್ತೀನಿ ಕೇಳ. ಏನು? ನೀವು ನಾಡವ್ರ ಬಾಳ ಬುದ್ಧಿಜೀವಿಗಳಂತ ನೀವು ತಿಳಿಯುವುದು ಬೇಡ. ನಾವು ತಿಳಿಯುವುದಲ್ಲ, ಪ್ರಪಂಚ ಹೇಳುವುದಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ ಕೇಳ. ಹೇಳು. ಕಾಡಲ್ಲಿದ್ದವ್ರು ನಾವು ಯಾವತ್ತು ಯಾರಿಗೂ ಮೋಸ ಮಾಡಂಗಿಲ್ಲ. ಆದ್ರೆ ನೀ ಮಾಡ್ತಾ ಇದ್ದಲ್ಲ. ಏನು ಮೋಸ? ಯಾಕೆ ಸುಳ್ಳು ಹೇಳ್ಬೇಕು ನಾನು? ಇದು ನಮ್ಮ ಕಾಡ ಐತಿ, ನನ್ನ ಕೆಲಸ ಐತಿ ಪೇಂಟಿ ಆಡುದು. ನಾನು ಪೇಂಟಿ ಆಡೀನಿ, ಬಾಣ ಬಿಟ್ಟೇನಿ, ಪಿರಾಣಿ ಬಿದ್ದಾಯ್ತ. ನನ್ನ ಬಿರಿಯಾನಿ ಕೇಳಲಿಕ್ಕೆ ನಾ ಬಂದದ್ದ. ಮೋಸ ಮಾಡ್ತಿದ್ದತ್ತೆ ನೀನು. ನಮಗ್ ತಿಳಿದೈತಿ. ನೀನೇ ಕೊಂದದ್ದು ಹೌದು ಅಂತ ಅದು ನಿನ್ನ ಎದುರಿಗೆ ಅದು ಬಿದ್ಕೊಂಡಿರ್ಬೇಕಿತ್ತು, ನನ್ನ ಎದುರಿಗೆ ಬಿದ್ಕೊಂಡಿರುವುದಿಲ್ಲಾಗಿತ್ತು. ನೋಡ್ತಮ್ಮ, ಇಲ್ಲ ಪಿರಾಣಿ ಐತೆ ಅಂತ ನಾನು ಹಿಂಗ್ ಬಾಣ ಬಿಟ್ಟದ್ದಲ್ಲ. ನಾನು ಅಲ್ಲೆಲ್ಲ ದೂರದಿಂದ ಬಿಟ್ಟಿದ್ರಪ್ಪ ಈ ಪಿರಾಣಿಗೆ ಬಾಣ. ಒಂದು ಹೆಸರುಂಟು ಅದಕ್ಕೆ, ಶಬ್ದವೇದಿ ಅಂತ. ಶಬ್ದವೇದಿ ಪ್ರಯೋಗ ಮಾಡಿದವನ ನೀನು. ಅದಕ್ಕೆಲ್ಲ ನೀವು ಹೆಸರಿಟ್ಟಿದ್ಯಾ? ಪ್ರಾಣಿಯನ್ನ ನೋಡದೆ ಹೊಡೆಯುವುದು ಶಬ್ದವೇ. ಹೌದಾ? ನೀ ನೋಡದೆ ಹೊಡೆದವನ್ನ? ನಾನ್ ನೋಡಿ ಹೊಡೆದದ್ದು. ನೋಡಿ ಹೊಡೆದದ್ದಾದ್ರೆ ಅದು ಬಹಳ ದೂರ ಇತ್ತೋ ಇಲ್ಲೋ, ಬರಾ ಕಿವಿಯೊಂದ ಕಣ್ಣಂಗಾಯ್ತ. ಇದು ಪಿರಾಣಿ ಬಿತ್ತು ಅಂತ ಆಲೋಚನೆ ಮಾಡಿದ್ನಿ, ಬಾಣ ಬಿಟ್ಟಿದ್ನಿ. ಹಾಗಿದ್ರೆ ನೀನ್ ಹೇಳೋದ್ರಲ್ಲೇ ಗೊತ್ತಾಗ್ತಾ ಉಂಟು. ದೂರದಲ್ಲಿ ನೋಡಿದ್ದಲ್ವಾ? ನೀ ಬಿಟ್ಟು ಬಾಣ ಯಾವ್ದೋ ಮಿಗಕ್ ತಾಗಿದೆ. ಆ ಮಿಗ ಮತ್ತೆಲ್ಲೋ ಹಾರಿ ಹೋಗಿದೆ. ಇಲ್ಲ, ನಾ ನೋಡೀನಿ. ನಾ ಹೇಳ್ತೆ ಅಂತ ತಿಳಿಯೋದು ಬೇಡ. ನಾ ಬಾಣ ಬಿಟ್ಟಿದ್ನೋ ಇಲ್ವಾ, ಆ ಮಿಗ ಅಲ್ಲ ಹೀಗೆ ಹಾರಿ ಬಿದ್ದೈತಿ. ಹಾಗೆ ಹಾರಿ ಬೀಳುವಾಗ ಕಾಲಿನ ತುದಿ ಭಾಗ ನಾನು ನೋಡೀನಿ. ಅದ ಈ ಭಾಗ ಇತ್ತು. ನೀ ನೋಡಿದ ತುದಿ ಭಾಗ ಇದಲ್ಲ. ನೀನ್ ನೋಡೋ ಬೇಡ. ಏನ ಕೊಡಂಗಿಲ್ಲ. ಇಲ್ಲಿ ಈ ಕಾಡು ನಂದೈತಿ. ಎಲ್ಲ ಪಿರಾಣಿನ ನನಗ ಸೇರ್ಬೇಕು. ನೀನು ಸುಮ್ಮನೆ ಹೋದಂತಾದ್ರೂ ಬಳಿತ. ಇಲ್ದಿದ್ರ ನಿನ್ನ ನರ ನಾಡಿ ಎಲ್ಲ ನಾನೇ ಕೊಡ್ತೇನೆ. ಕೇಳಿಲ್ಲ ಅಂತ ಆದ್ರೆ ಕೋಣನಾಗ್ತಾನೆ. ನೀನು ಕೋಣನಾಗಿ ವ್ಯವಹರಿಸ್ತಿ ಅಂತ ಆದ್ರೆ ನಿನಗೆ ಬಾಯಿ ಮಾತಲ್ಲ. ಬಾಣದ ರುಚಿ ನೋಡ, ಪೆಟ್ಟಿನ ರುಚಿ. ನಾ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಪಿರಾಣಿ ಕೊಟ್ರ ಬಳಿತ, ಇಲ್ದಿದ್ರೆ ನನಗೆ ಸಿಟ್ಟು ಬರ್ತೈತೆ. ಸಿಟ್ಟು ಬಂತಂದ್ರ ಮಗನ ನೀ ಮನುಷ್ಯನೇ ಅಲ್ಲ. ನಾ ಹೇಳ ನೀ ಮನುಷ್ಯನೇ. ನಾ ಮನುಷ್ಯನ ಅದೇನಿ. ನಿನ್ನ ಸುಮ್ಮನೆ ಬಿಡಂಗಿಲ್ಲ. ನನಗೆ ಸಿಟ್ಟು ಬಂದ್ರ ನನ್ನ ಹೆಂಡತಿ ಮುಖ ನೆನಪಾಕೈತಿ, ಅವನ ಮುಖ ನೆನಪಾತಂದ್ರ ಬಿಡಂಗಿಲ್ಲ ನಾನು. ಇದ್ರಿಗೆ ಯಾರು ಇಲ್ಲ.
ಬಾರಿಸ್ಬಿಡ್ತೇನೆ. ನಿನಗೆ ಸಿಟ್ಟು ಬಂದಾಗ ಹೆಂಡತಿ ಮುಖ ನೆನಪಾಗ್ತದ? ನೀ ಇಷ್ಟು ವರ್ಷ ಹೆಂಡತಿ ಹೊಡೆದೇ ಪೌರುಷ ತೋರ್ಸ. ಹಾಗಾಗಿ ಸಿಟ್ಟು ಬಂದಾಗೆಲ್ಲ ಹೆಂಡತಿ ಮುಖ ನೆನಪಾಗ್ತದೆ. ಹೆಂಡತಿ ಮುಖನು ನೆನಪಾಗ್ತದೆ ಯಾಕ? ಹೆಂಡತಿ ಹೊಡೆದಾಗ ನಾನು ಹೊಡೆಯುವುದಲ್ಲ. ನಾನು ಹೇಳ್ತೀನಿ ಕೇಳ. ನನಗ್ ಸಿಟ್ಟು ಬಂದಾಗ ಹೆಂಡತಿ ಮುಖ ನೆನಪಾಕೈತಿ, ಅವಳು ಮುಖ ನೆನಪಾಯ್ತಾ, ಸಿಟ್ಟೆಲ್ಲ ಹೋಗೈತಿ, ಹೆದರಿಕೆ ಬರ್ತೈತಿ. ಅದಕ್ಕಾಗಿ ಹೇಳಿದ್ದು ಮಗ. ಹಾಗಿದ್ರೆ ನಿನಗೆ ಬದುಕುವುದಕ್ಕೆ ಒಂದು ದಾರಿ ಹೇಳ. ಏನ? ನೀ ಜೀವನ ಪೂರ್ತಿ ಹೆಂಡತಿ ಮುಖನೇ ನೆನಪು ಮಾಡ್ಕೊಳ್ತೀವಿ. ಎಲ್ಲಿಯಾದ್ರೂ ಅದು ಬಿಟ್ಟೆ ಅಂತ ಆದ್ರೆ ಈಗ ನೀನ್ ನೋಡಿದ್ರೆ ಹೆಂಡತಿ ನೋಡ್ದಂಗ ಆಯ್ತೈತಿ, ಹೆದರಿಕೆ ಆಯ್ತೈತಿ. ಹೆದರಿಕೆ ಆದ್ರ ನಾನು ಮರ್ಚಿ ಬಿಡ್ತೇನೆ ನೋಡ, ಕಾಲಿಗೆ ಬೀಳ್ತೇನೆ. ನನ್ನ ಮುಖ ನೋಡ್ಕೊಂಡು ನಿನ್ನ ಹೆಂಡತಿ ಮುಖ ನೆನಪಾಯ್ತು ಹೇಳು ಅಂತ ಹೇಳ್ಬೇಡ. ಅದು ಯಾಕೆ ಹೇಳಿ? ನಾನು ನಿನ್ ಜಾತ್ರೆ ಮಾಡಲ್ಲ. ಅಲ್ಲ ಅದು ಯಾಕೆ ಹೇಳ್ತೀನಿ? ಅದು ಯಾಕೆ ಹೇಳ್ತೀನಿ ಕೇಳ. ನನ್ನ ಹೆಂಡತಿಗೂ ಮೀಸೆ ಇಲ್ಲ, ನಿನಗೂ ಮೀಸೆ ಇಲ್ಲ. ನಾನು ಆಗ ಮೀಸೆ ಸುದ್ದಿ ಬರ್ಬೇಡ ಅಂತ ಹೇಳಿನ ಇಲ್ವಾ? ನೀ ಕಾಡಲ್ಲಿ ಇರುವಲ್ವಾ? ಹೌದಾ ಯಪ್ಪ. ಮಂಗನಿಗೂ ಮೀಸೆ ಇರುವುದಿಲ್ಲ. ಯಾವ್ದಾದ್ರು ಒಂದು ನಾಲ್ಕೆಂಟು ಮಂಗನ ಇಟ್ಕೊಂಡು ನಾನು ನೋಡ್ಕೊಂಡು ಹೇಳ್ಬೇಡ. ಮಂಗನ ಮುಖ ನೋಡಿದ್ರೆ ನನ್ನ ಹೆಂಡತಿ ಮುಖಕ್ಕಿಂತ ಒಳ್ಳೆ ಉಂಟು ಮರಯ್ಯ. ಅಂದ್ರೆ ನಿನಗೆ ಒಳ್ಳೆ ಮುಖ ಆಗುದಿಲ್ವಾ? ನಮ್ ಜಾತಿಗೆ ಹಂಗೆಲ್ಲ ಇಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡು, ಹೊಂದಿಟ್ಟು ಅದಕ್ಕೂ ಮೀಸೆ ಇರುವುದಿಲ್ಲ. ಹೊಂದಿಗೂ ಮೀಸಿಲ್ಲೇನ? ಹೊಂದಿಗೂ ಮೀಸಿಲ್ಲ, ನಿನಗೂ ಮೀಸಿಲ್ಲ, ನನ್ನ ಹೆಂಡತಿಗೂ ಮೀಸಿಲ್ಲ, ಯಾರಿಗೂ ಮೀಸಿಲ್ಲ. ಮೀಸಿಲ್ದ ಇದ್ದಾರೆಲ್ಲ ಒಂದೇ ಆಗುದಿಲ್ಲ ಮಾರ. ಆದ್ರೆ ಇವತ್ತು ಹೊಂದಿ ಬೇಡ, ನನಗೆ ನೀನಾ ಬೇಕು ಮಗ. ಬೇಡ 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 ಹೇಳ್ತೇನೆ. ಕರದದನುವು ಕತ್ತರಿಸಲು ತರೆಗುರುಳುತ ಕಳವಳದೊಳು. ಕರದದನುವು ಕತ್ತರಿಸಲು ತರೆಗುರುಳುತ ಕಳವಳದೊಳು. ಹಿರಿಯನ ಮಾತನು ನಾ ಧಿಕ್ಕರಿಸಿದ ಕಾರಣದಿ. ಹಿರಿಯನ ಮಾತನು ನಾ ಧಿಕ್ಕರಿಸಿದ ಕಾರಣದಿಂದಲೇ ಹರಹರ ಬಂದೊದಗಿದುದಿ ಪುರದೊಳಗ ಭಜಯವು. ಯಾತಕ್ಕೆ ಎಲ್ಲಣ್ಣನ ಬಿಟ್ಟು ಯಾತಕ್ಕೆ ಅಡವಿಯೋ ಮಲಗಿದೆ. ಯಾತಕ್ಕೆ ಗರಿಣವು ಬಂದು ದಿನ್ಯಾತಕ್ಕೆ ನಾ ಕೊಂದೆ. ಯಾತಕ್ಕೆ ಹರಿಣವು ಬಂದು ದಿನ್ಯಾತಕ್ಕೆ ನಾ ಕೊಂದೆನೋ. ಮತ್ಯಾತಕ್ಕೆ ಯುದ್ಧದಿ ಬೇಡರ ವ್ರಾತವಸದೆ ಪಡಿದೆ. ಕರದದನುವು ಕತ್ತರಿಸಲು ತರೆಗುರುಳುತ ಕಳವಳಗಳು. ಹಿರಿಯನ ಮಾತನು ನಾ ಧಿಕ್ಕರಿಸಿದ ಕಾರಣದಿ. ಎಂಥ ಪರಿಸ್ಥಿತಿ ಒದಗಿ ಬಂತು. ಎಕ್ಕಶ್ಚಿನ್ ಕಾಳ ಕಿರಾತ ಎನ್ನುವ ಕಾರಣಕ್ಕಾಗಿ ಅಲ್ಲವೇ ನೀನೇನು ಎನ್ನುವುದನ್ನು ನೋಡ್ತೇನೆ ಅಂತ ಹೊರಟಿ ಅವನ ಬೆಂಬಲಿಗರೆಂದು ಸದ ಪಡೆದದ್ದು. ಯಾವ ಕಾಡ ಕಿರಾತ ಎಕ್ಕಶ್ಚಿಂತ ಎನ್ನುವುದಾಗಿ ಭಾವಿಸುತ್ತೇನೆ. ಅವ ನನ್ನ ಬಿಲ್ಲು ಮುರಿಯುವ ಹಾಗೆ ಮಾಡಿದ್ದಾನೆ, ನಾನು ದಾರಿಗೆ ಉರುಳುವ ಹಾಗೆ ಮಾಡಿದ್ದಾನೆ. ಅಯ್ಯೋ, ಯಾಕಾದ್ರೂ ನಾನು ನನ್ನ ಅಣ್ಣನನ್ನು ಬಿಟ್ಟ, ಯಾಕಾದ್ರೂ ನಾನು ನನ್ನ ಅಣ್ಣನನ್ನು ಬಿಟ್ಟು ಬಂದೆ. ನಾಳೆ ದಿವಸ ಎಲ್ಲಿಯಾದ್ರೂ ನಾನು ಬದುಕಿದ್ರೆ, ನನ್ನನ್ನು ನಮ್ಮವರು ನೋಡಿದ್ರೆ, ಒಬ್ಬ ಕಿರಾತನಲ್ಲಿ ಸೋತವ ಎನ್ನುವುದಾಗಿ ನನ್ನನ್ನು ನೋಡಿ ನಗಾಡ್ಲಿಕ್ಕೆ ನನ್ನ ಬದುಕಿಗದು ಅರ್ಥವೇ ಇಲ್ಲ. ಇಲ್ಲ, ಈ ರೀತಿಯಾದಂತಹ ಬದುಕನ್ನು ನಡೆಸುವುದಕ್ಕಿಂತಲೂ ಇವರ ಒಟ್ಟಿಗೆ ಹೋರಾಡಿ ಈಗ ಸ್ವರ್ಗವನ್ನಾದರೂ ಸೇರಬೇಕು, ಸ್ವರ್ಗವನ್ನಾದರೂ ಸೇರಬೇಕು. ಕಿರಾತ ಕಮಲಧ್ವಜ ಭೋರ್ಗುಡಿಸಿ, ಕಮಲಧ್ವಜ ಭೋರ್ಗುಡಿಸಿ ಮರಳ ಮಮ ಸಹಸಿ ಎಂದೆನಿಸಿ. ಸುಮನ ಸೆರೆದೆ ಬಿಚ್ಚಿದನು ಈ ಕಮಲಕನ
ಬಿ ನೀನಿದ್ದೆ ನಾ ಕೈ ಬಿಡಿಸೋದ ನೀನು ಓಡಿ ಹೋಗೋದ ನಾನು ಅದಕ್ಕೆ ಹೇಳಿನಿ ಓಡೋಗ್ಲಿಕ್ಕಲ್ಲ ನೀನು ಬಡಿಲಿಕ್ಕ ಬಡಿತೀನಿ ಹೌದು. ಇಷ್ಟೊತ್ತು ಎಂತ ಮಾಡ್ತಿದ್ದಿ ನನ್ನ ಬಡಿಬೇಕಂತಾದ್ರೆ ಮತ್ತೊಂದು 4 ತವ ನೀನು ಹೋಗಿ ಉಂಡು ಬರ್ಬೇಕು ನೀನು ನಾವೇನು ಸಾಮಾನ್ಯದವ್ರು ಅಂತ ಭಾವಿಸಿ ಊಟ ಹಿಂದೆ ಹೋದಾಗ ಇಷ್ಟು ಪಡ್ತಿದ್ದೇನೆ ನಿನ್ನ ಊಟ ಒಂದು ಸಿಕ್ಕಿದ್ರೆ ಆಮೇಲೆ ತೋರಿಸ್ತಿದ್ದೆ ನಿನಗೆ ನಿನ್ನ ವಿಚಾರ ಗೊತ್ತಿಲ್ಲ ನಾನು ಊಟ ಮಾಡಿಲ್ಲ ಮಗನ ಈಗ ಇಲ್ಲೋಗಿ ಬಿಡಂಗಿಲ್ಲ ನೀನು ಏನ್ ಮಾಡ್ತೀನಿ ಗೊತ್ತುಂಟಾ ಈ ಬಿಡ ಹೊಸ ಊಟ ಮಾಡುವ ಒಂದೇ ಇವತ್ತು ಬೇಯಿಸ್ ತಿಂತೀನಿ ನಿನಗೂ ತಿನ್ನಿಸ್ತೇನೆ ನೀನಿಲ್ಲ ಬಿಡಂಗಿಲ್ಲ ನನ್ನ ಹೆಂಡತಿ ಅದು ನಿನ್ನ ಕರ್ಕೊಂಡು ಹೋಗ್ತೀನಿ ಮಗನ ಎಂದ ಮಾತನ್ನು ಕೇಳಿ ಎಂದ ಮಾತನ್ನು ಕೇಳಿ ರೋಷವೇರಿ ಮನೆಯ ತುಂಬ ಮಾದ ಕೆಳಗೆ ಬಂದನು ಒಂದು ಬೇಗ ಏನಾಶ್ಚರ್ಯ ಏನಾಯ್ತು ಮಾಂಡವ ಮುನಿಗಳ ಆಶ್ರಮದಲ್ಲಿ ನಾನು ಇರುವಂತಹ ಕಾಲಕ್ಕೆ ಯಾಕೋ ಒಂದು ಜಾತಿಯಾದಂತಹ ವೇದನೆ ನಮ್ಮವರಿಗೆ ಏನೋ ತೊಂದರೆ ಆಗಿದೆ ಎನ್ನುವಂತಹ ಮನಸ್ಥಿತಿಗೆ ಬಂದ ಮರುಗಳಿಗೆ ಗುರುಗಳ ಪದಮೂಲವನ್ನು ಕಟ್ಟಿಕೊಂಡಂತ ನಾನು ಏನಾಗಿದೆ ಗುರುಗಳೇ ಎನ್ನುವ ಹಾಗೆ ಪ್ರಶ್ನಿಸಿದಾಗ ಜ್ಞಾನ ದೃಷ್ಟಿಯಿಂದ ತೆಗೆದಂತಹ ಅವರು ನಿನ್ನ ತಮ್ಮ ಒಬ್ಬ ಕಿರಾತನ ಕೈಯಲ್ಲಿ ಸೆರೆ ಸಿಕ್ಕಿದ್ದಾನೆ ಎನ್ನುವ ಹಾಗೆ ಆಡಿದರು. ಹಾಗಿದ್ರೆ ಅದನ್ನು ಪ್ರತಿಭಟಿಸಿ ನಿಲ್ಲಬೇಕು ಅಂತಾದ್ರೆ ತಮ್ಮನನ್ನ ಸೆರೆ ಬಿಡಿಸಬೇಕು ಅಂತಾದ್ರೆ ಮಾಡಬೇಕಾದದ್ದು ಏನು ಅಂತ ಪ್ರಶ್ನೆ ಮಾಡಿದಾಗ ಅವರೇ ವಿಶೇಷವಾದಂತ ಮನೋವೇಗವನ್ನು ನನ್ನ ಪಾಲಿಗೆ ದಿವ್ಯ ಅಸ್ತ್ರಗಳನ್ನ ಅನುಗ್ರಹಿಸಿಕೊಟ್ಟವರಿದ್ದಾರೆ. ನನ್ನ ತಮ್ಮನ ಸರ ಕಟ್ಟಿದ ಕಿರಾತನನ್ನ ಬಗ್ಗು ಬಡಿತಾರೆ, ಬಗ್ಗು ಬಡಿತಾರೆ. ನಿಲ್ಲಿ ನಿಲ್ಲಿರಿ ಹುಡುಗನ ಹುಡುಗನ ಕಟ್ಟಿಕೊಂಡು ಎಲ್ಲಿ ವೈರಿ ಕಳ್ಳ ರಂಗದಿ ಕೊಳ್ಳು ವಿನಮ ನಿಕ್ಷಣ ಏನು ಹುಡುಗನನ್ನ ಸರ ಕಟ್ಟಿ ಒಯ್ಯುವುದಕ್ಕೆ ಮನ ಮಾಡ್ತಾ ಇದ್ದೀಯೋ? ಹೌದಾ ಈಗ ಮಾತಾಡ ಮಾತಾಡ್ತಿದ್ದೀನ ಮಾರಾಯ ನೀವು ಸುಮ್ಮನೀರ ಮತ್ತೆ ಹೆಂಡತಿ ಕರ್ಕೊ ಮತ್ತೆ ಹೇಳಿದ್ದೆ ನಾನು ಅಲ್ಲ ಕರ್ಕೊಂಡು ಹೋಗ್ತೀನಿ ತಡೆ 4 ಕಾಲ ಬದುಕುವ ಆಸೆ ಉಂಟು ಅಂತಾದ್ರೆ ಸೆರೆ ಕಟ್ಟಿದವನನ್ನ ಬಿಟ್ಟು ನನ್ನ ಪದಮೂಲವನ್ನ ಕಟ್ಟಿಕೊಂಡಂತಾದ್ರೆ ಬದುಕುವುದಕ್ಕೆ ಅವಕಾಶ ಇಲ್ಲ ಅಂತಾದ್ರೆ ಹಿಡಿದ ಶರದಿಂದ ನಿನ್ನ ಕಂಠವನ್ನ ಎಂಬ ಮಾತನ್ನು ಕೇಳುತ್ತೀರ. ಎಂದ ಮಾತನ್ನು ಕೇಳಿ ಕೈಲಾದರು ನಿಂದು ಹಿಂದಕ್ಕೆ ನೋಡಿ ಪ್ರತ್ಯೇಕಂದ ನೀವನ್ ಯಾರಿದ್ದನು ಏನ್ ಆಶ್ಚರ್ಯ ಆತ ಏನು? ಒಬ್ಬನನ್ನು ಹಿಡ್ಕೊಂಡು ಹೋಗ್ತೀನಿ ಇನ್ನೊಬ್ಬ ಬಂದಾನ ನನ್ನನ್ನು ತಡಿತಿದ್ದಾನ ಆದ್ರೂ ಬಂದಂತ ಇವಂಗೂ ಮೀಸ ಇಲ್ಲ ಇದು ನಮಗೆ ಉಪದ್ರ ಆತ ಮಾರಾಯ ಉಪದ್ರ ಆತ ನೀನು ಜೀವಮಾರ್ಪಣ ಮೀಸೆ ಇದ್ದವರಲ್ಲಿ ವ್ಯವಹಾರ ಮಾಡತ್ತ. ಹೌದಾ ನಮ್ ಕಿರಾತ್ರಿ ಎಲ್ಲರಿಗೂ ಮೀಸೆ ಐತಿ ನಿಮ್ಮ ಗಿರಾತ್ರಿ 3 ಹೆಚ್ಚಿಲ್ಲ 6 ಕಡಿಮೆ. ನಿಮಗೆ ಎಂತದ್ದ? ನಿಮಗೆ ಏನಿತ್ತು ಹೆಚ್ಚೇ? ಇದು 1 5 ಅಂತ ಅರ್ಥ ಆಗಂಗಿಲ್ಲ ನನಗೆ ನಿನಗದು ನೀವಿಬ್ರು ಬಂದೀನಿ ನಿನಗೆ ಯಾವ್ದು ಅರ್ಥ ಆದ್ರೂ ಆಗುವುದಷ್ಟೇ ಉಂಟು. ಇಬ್ರು ಮೀಸೆ ಇಲ್ಲ ಇಬ್ರಿಗೋ ಮೀಸೆ ಇಲ್ಲ ಅವನ ನೋಡಿದ್ರಿ ನನ್ನ ಹೆಂಡತಿ ನೆನಪಾಕೈತಿ ನಿನ್ ನೋಡಿದ್ರ ನನ್ನ ಹೆಂಡತಿ ಅಕ್ಕನ ನೆನಪಾಕೈತಿ ಯಾಂತ ಮಾಡುದು ಅಂತ ಅರ್ಥ ನಿಂಗೆ ಆಗಂಗಿಲ್ಲ. ಯಾವ್ದು ಭೇದ ಇಲ್ಲಲ್ಲ, ಆಹಾ. ನಿನ್ ನೋಡ್ರೆ ಗೊತ್ತಾಗ್ತದೆ. ಏನಾಯ್ತು ಮೈರಾ ನಿಂಗೆಲ್ಲ ಒಂದೇ. ಏನು? ಒಂದು ಹೇಳ್ತೀನಿ ಕೇಳ ಅವನಿಗೆ ಹೆಂಡತಿಯೂ ಒಂದೇ ಮಂಗನೂ ಒಂದೇ ಹೊಂದಿಯೂ ಒಂದೇ ಅವ ಎಲ್ಲ ಇಟ್ಕೊಂಡ ಹೌದಾ ಎಲ್ಲರ ಜೊತೆಗೆ ನಾವು ಬದುಕುದು ಕಾಡಗಾಲನ ನಾವು ಬದುಕದ ಹೌದಾ? ನಿಮಗೆ ನಾಡಕ್ ಬದುಕ್ತೇವೇನ ಈಗ ನಿಮಗೆ ಹೇಳೋದು ಒಂದ ಕಾಡಲ್ಲಿ ಮಣ್ಣಾಗಿ ಹೋಗುವುದು ಬೇಡ ಎನ್ನುವ ಸಲುವಾಗಿ ತಡೆದು ಬುದ್ಧಿ ಹೇಳಿದ್ದು. ಅರ್ಥ ಮಾಡಿಕೊಳ್ಳುವ ಜ್ಞಾನ ಇಲ್ದಿದ್ರೆ ನಾವೇನ್ ಮಾಡ್ಲಿಕ್ಕೆ ಬರುದು? ನಾನು ಅರ್ಥ ಮಾಡ್ಕೊಳಂಗಿಲ್ಲ ಬೇಡ, ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇದ್ದದ್ದೆ ಕಾಡಾಗ ನಾನು ಇದ್ದಲ್ಲ ನೀವು ಬಂದೀನಿ ನಿಮಗೊಂದು ಒಳ್ಳೆ ಮಾತು ಹೇಳೇನ ನಿಮ್ಮಿಬ್ರು ನಾ ಬಿಡ್ತೀನಿ ನಿಮ್ ಪುರ ಸೇರಿ ನಿಮ್ ಪುರದಾಗ ನಂದೊಂದು ದೊಡ್ಡ ಪ್ರತಿಮೆ ಮಾಡಿ ಹಾಕಿ ನೀವು ನಮ್ಮನ್ನ ಪೂಜೆ ಮಾಡಿ ನಿನ್ನ ಪ್ರತಿಮೆ ಈಗಲ್ಲ, ನೀ ಸತ್ತ ಬಳಿಕ ನಿನ್ನದೊಂದು ಪ್ರತಿಮೆ ಮಾಡ್ತೆ. ನಿಮ್ಮಿಬ್ರು ಪ್ರತಿಮೆ ಮಾಡ್ತೀನಿ ದೂರ
ಜತೆಯ ನಗಲದೆ ಪೊರಟರಲ್ಲಿಂದ ಏಕಾಏಕಾಗಿ ಕಿರಾತನ ಕೈಯಲ್ಲಿ ಸಿಕ್ಕಿ ಒದ್ದಾಡುತ್ತಿರುವಂತಹ ನಿನ್ನ ನೋವೇನೆನ್ನುವುದನ್ನು ದೂರದಲ್ಲಿಯೇ ನಿಂತು ನಾನು ಕೇಳಿದಮ್ಮ. ನಿನಗೆ ಹೇಗೆ ಗೊತ್ತಾಯ್ತು ಅಂತ ಗೊತ್ತಾಗ್ಲಿಲ್ಲ. ಆವತ್ತಿನ ದಿವಸ ನೀನೇ ಅಲ್ವಾ ಹೇಳಿದ ಅಣ್ಣ ಬೇರೆ ಬೇರೆ ಆಗಿ ಹೋಗುವ, ನಾನು ಪಶ್ಚಿಮ ದಿಕ್ಕಿಗೆ ಹೋದಲಿ ಪೂರ್ವ ದಿಕ್ಕಿಗೆ ಹೋದವ. ಕಡಿಮೆ ಸಮಯದಲ್ಲಿ ನಾವು ಎಣಿಸಿದಂತ ಕಾರ್ಯವನ್ನು ಪರಿಪೂರ್ಣಗೊಳಿಸಿಕೊಳ್ಳುವುದಕ್ಕೆ ಇದು ಹೇತುವಾಗ್ತದೆ ಅಂತ ನೀನೇ ಆಡಿದ್ದು. ಹೌದು. ನಿನ್ನ ಮಾತನ್ನು ಒಪ್ಪಿ ನಾನು ಆ ಕಡೆಗೆ ಹೋದೆ. ನನಗೆ ಹೋದಾಗ ಸಿಕ್ಕಿದ್ದು ಮಾಂಡವಿ ಮುನಿಗಳ ಆಶ್ರಮ. ಅವರ ಶಿಷ್ಯನಾದೆ. ಅವರಿಂದ ವಿದ್ಯಾಭ್ಯಾಸವನ್ನ ಕಲಿಯುವುದಕ್ಕೆ ಮನ ಮಾಡಿದೆ. ಜೊತೆಯಲ್ಲಿ ಅವರೇ ನನಗೆ ಸೂಚಿಸಿದ್ರು, ನಿನ್ನ ತಮ್ಮನಿಗೆ ಇಂಥದ್ದೊಂದು ನೋವು ಉಂಟಾಗಿದೆ, ರಕ್ಷಣಾರ್ಥಿಯಾಗಿ ನೀನು ಆದಷ್ಟು ಬೇಗ ಸಾಗಬೇಕು ಅಂತ ಹೇಳಿದ್ರು. ಹಾಗಿದ್ರೆ ದೂರದಲ್ಲಿರುವಂತ ನಿನ್ನ ರಕ್ಷಣೆಗೆ ನಾನು ಬರಬೇಕು ಅಂತಾದ್ರೆ ಸುಲಭವಾದೀತ. ಅದಕ್ಕಾಗಿ ಮನೋವೇಗವನ್ನ ಜೊತೆಯಲ್ಲಿ ಮೋಹನ ಅಸ್ತ್ರಗಳನ್ನು ನನ್ನ ಪಾಲಿಗೆ ವಹಿಸಿಕೊಟ್ಟವು. ಈ ಅಸ್ತ್ರದ ಮೂಲಕವಾಗಿ ಅವನನ್ನು ಬಡಿದು ಚೆಲ್ಲಿದವನ ತಮ್ಮ ಹಣ ಬಂದು ಮತ್ ನಾನು ನೀನು ಬೇರೆ ಬೇರೆ ಎಲ್ಲಿ ಹೋಗುದು ಬೇಡ ಅಲ್ವಾ? ನೀ ಎಲ್ಲಿ ಹೋದ್ರೆ ನಾನು ನಿನ್ನ ಒಟ್ಟಿಗಿದ್ದೆ, ನಿನ್ನ ಹಿಂದೆ ಐತೆ. ಆವತ್ತೇ ಹೇಳಿದೆ ನಿನ್ನಲ್ಲಿ, ಬೇಡ ಪ್ರತ್ಯೇಕವಾಗಿ ಒಬ್ಬನೇ ಹೋಗ್ಬೇಡ, ಆಗುವುದಿಲ್ಲ ಅಂತ ನಿನ್ನಲ್ಲಿ ಸಾರಿ ಹೇಳಿದೆ, ಕೇಳಲಿಲ್ಲ ನನ್ನ ಮಾತೇನೆ. ಒಮ್ಮೊಮ್ಮೆ ಹಾಗೆ ಅಲ್ವಣ್ಣ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಆದ್ರೆ ಒಮ್ಮೆ ಬೇರೆ ಆಗ್ಬಂತು ಅನ್ನಿಸ್ತದೆ, ಆಮೇಲೆ ಬೇರೆ ಆದ್ಮೇಲೆ ಗೊತ್ತಾಗ್ತದೆ ಇಲ್ಲಪ್ಪ ಜೊತೆಗೆ ಯಾರಾದ್ರೂ ಇದ್ರೆ ಬಹಳ ಒಳ್ಳೇದು ಅಂತ. ಈಗ ಅನುಕೂಲ ಉಂಟು. ಈಗ ಹೊರಗಡೆ ಹೋಗಿ ಏನಾಗಿದೆ ಅನ್ನೋದು ನಿನಗೆ ಈಗ ಮನವರಿಕೆ ಆಗಿದೆ. ಹೌದಪ್ಪ. ಇನ್ನು ಮುಂದೆ ನಾವಿಬ್ಬರು ಒಟ್ಟಾಗಿ ತಿರುಗಾಟ ಮಾಡಿದ್ರೆ ಮಾತ್ರ ವ್ಯವಸ್ಥೆ ಅನ್ನೋದು ಸರಿ ಆಗ್ತದೆ. ನೀವು ಬಿಡ್ತೆ ಅಂತಾದ್ರೆ ಎಷ್ಟು ಯಾರಿಗೆ ಬೇಕಿದ್ರು ಹೋಗುವ, ನನ್ಗೆ ತೊಂದ್ರೆ ಇಲ್ಲ ಅಲ್ವಾ? ಆದ್ರೆ ಒಬ್ಬರೇ ಸಾಧ್ಯ. ನೀವೊಬ್ಬನೇ ಅಂತ ಹೇಳಿದ್ರೆ ನಿನ್ನನ್ನು ಬಿಟ್ಟು ನಾ ಇರುವುದಿಲ್ಲ, ಹೌದಲ್ಲ? ನನ್ನನ್ನು ಬಿಟ್ಟು ನೀ ಇರಬಾರ್ದು. ಇಬ್ಬರು ಒಟ್ಟಾಗಿ ಆದಷ್ಟು ಬೇಗ ಸಾಗಿಬಿಡೋಣ.